ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಬಹುದಿನಗಳ ನಂತರ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿನ ಏಪ್ರಿಲ್ ತಿಂಗಳು 2026ನೇ ಇಸ್ವಿಯ ಮಾಸ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಬಂದು ತುಲಾರಾಶಿಯ ಭವಿಷ್ಯ. ಈ ತುಲಾರಾಶಿಯವರಿಗೆ ವಿಶೇಷವಾದಂಥ ಯೋಗವನ್ನು ಪ್ರಾಪ್ತಿ ಮಾಡ್ತಕ್ಕಂಥ ದಿನ ಅಂತ ಹೇಳ್ಬೋದು. ಯಾಕಂದರೆ ತುಲಾರಾಶಿ ಅಧಿಪತಿ ತನ್ನ ಶತ್ರುವಿನ ಜೊತೆಯಲ್ಲಿ ಕೂತ್ಕೊಂಡಿದ್ದಾನೆ ಸಪ್ತಮ ಭಾವದಲ್ಲಿ. ಆ ಸಪ್ತಮ ಭಾವದಲ್ಲಿರ್ತಕ್ಕಂಥ ಶುಕ್ರ ನಿಮ್ಮ ರಾಶಿಯವರಿಗೆ ಯಾವ ರೀತಿ ಫಲ ಕೊಡ್ತಾನೆ ಅನ್ನೋದಾದರೆ, ಏಕೆಂದರೆ ಸೂರ್ಯ ತುಲಾರಾಶಿಗೆ ಶತ್ರುರಾಗುತ್ತಾನೆ. ಅದು ಸಪ್ತಮ ದೃಷ್ಟಿ ಯೋಗ ಅನ್ನುವಂಥದ್ದಿದೆ. ಅದಕ್ಕೆ ಈ ದೋಷವನ್ನು ನಿವಾರಣೆ ಆಗಬೇಕು, ನಿವಾರಣೆ ಆಗುತ್ತೆ ಅಂತ ಹೇಗೆ ಆಗುತ್ತೆ ಅಂದರೆ ಪಂಚಮದಲ್ಲಿರ್ತಕ್ಕಂಥ ಗುರುವಿನಿಂದ ಆಗ್ತಾಯಿದೆ. ನಿಮಗೆ ನವಮದಲ್ಲಿ 9ನೇ ಮನೆಯಲ್ಲಿ ಗುರು ಬಂದಿದ್ದರಿಂದ ಈ ನವಪಂಚಕ ಯೋಗ ಪ್ರಾಪ್ತಿ ಆಗುತ್ತೆ ತುಲಾರಾಶಿಯವರಿಗೆ. ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಈ ಶತ್ರುತ್ವ ಭಂಗ ಯೋಗ ಅನ್ನುವಂಥದ್ದು ಕೂಡ ಕಾಣುತ್ತೆ. ಯಾಕಂದರೆ ಗುರುವಿಗೆ ಮಿತ್ರನಾಗಿರ್ತಕ್ಕಂಥ ಶುಕ್ರ ಅಲ್ಲಿ ಉತ್ತಮ ಫಲ ಕೊಡ್ತಕ್ಕಂಥದ್ದು ಮತ್ತು ಆ ರಾಶಿಯ ಮೇಲೆ ಪಂಚಮ ದೃಷ್ಟಿ ಹಾಕೋದ್ರಿಂದ ಏನಾಗ್ತಾ ಇದೆ, ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿಗಳನ್ನು ನಷ್ಟ ಮಾಡುವಂಥ ಸಾಮರ್ಥ್ಯ ನಿರ್ಮಾಣ ಮಾಡ್ತಾನೆ. ಆದರೆ ಅದೇ ಶುಕ್ರ 30 ತಾರೀಕಿನವರೆಗೂ 19 ತಾರೀಕುವರೆಗೂ ವಿಶೇಷವಾಗಿ ಅಲ್ಲಿರ್ತಾನೆ. 19ರ ನಂತರ ಶುಕ್ರ ಮತ್ತೆ ತನ್ನ ಪಥವನ್ನು ಅಂದರೆ ಪರಿವರ್ತನೆ ಮಾಡಿ ಅಷ್ಟಮಕ್ಕೆ ಹೋಗ್ತಾನೆ. ಯಾವಾಗ ಅಷ್ಟಮಕ್ಕೆ ಶುಕ್ರ ಹೋಗ್ತಾನೋ ಕೆಲವೊಂದು ಸಾರಿ ಅಷ್ಟಮದಲ್ಲಿ ಹೋದಂಥ ಶುಕ್ರ ಆಕಸ್ಮಿಕ ಧನಲಾಭವನ್ನು ಕೊಡ್ತಕ್ಕಂಥವನಾಗ್ತಾನೆ. ಆಕಸ್ಮಿಕವಾದ ಧನಲಾಭ, ನೀವು ನಿರೀಕ್ಷೆಗಿಂತಲೂ ಹೆಚ್ಚಿನ ಧನ ಪ್ರಾಪ್ತಿ ಮಾಡ್ತಕ್ಕಂಥದ್ದು ಬಿಸ್ನೆಸ್ನಲ್ಲಿ ಆಗ್ಬೋದು. ನೀವು ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮಗೆ ಧನವನ್ನು ಪ್ರಾಪ್ತಿ ಮಾಡುವಂಥ ಯೋಗ ಆಗುತ್ತೆ 19ರ ನಂತರ. ಆದರೆ ಈ 14ರವರೆಗೂ ಸೂರ್ಯ ಅಲ್ಲೇ ಇರ್ತಾನೆ. ಅದು ಸಂಕ್ರಾಂತಿ ಕ್ರಿಯೆ ಅನ್ನೋಂಥದ್ದಲ್ಲಿ ನಡೀತಕ್ಕಂಥದ್ದಿರುತ್ತೆ. ಅಲ್ಲಿವರೆಗೂ ಜೊತೆಯಲ್ಲೇ ಸೂರ್ಯ ಮತ್ತು ಶುಕ್ರ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮ್ಮ ಜೊತೆಗಾರರು ಯಾರಾದರೂ ಇದ್ದರೆ, ಸ್ನೇಹಿತರಿದ್ದರೆ ತುಂಬ ಸ್ವಲ್ಪ ವಿರಸ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ಸ್ವಲ್ಪ ನೀವು ಜಾಗೃತಿ ಮಾಡ್ಕೊಳ್ಳಿ. ಯಾಕಂದರೆ ಈ ಸ್ನೇಹಿತರಿಂದ ಪ್ರೀತಿನೂ ಸಂಪಾದನೆ ಮಾಡ್ಬೋದು, ದ್ವೇಷನೂ ಸಂಪಾದನೆ ಮಾಡ್ಬೋದು. ಆದರೆ ಆ ಸಂಪಾದನೆ ಮಾಡೋದು ಉಳಿಸ್ಕೊಳ್ಳುವಂಥದ್ದಾಗಬೇಕು. ಪ್ರೀತಿ ಉತ್ತಮವಾಗಿ ಸಿಕ್ತು ಅಂತ ಹೇಳಿದರೆ ಆ ಸ್ನೇಹಿತನ ಮತ್ತು ಆ ಪ್ರೀತಿಯನ್ನು ಉಳಿಸ್ಕೊಂಡು ಹೋಗಬೇಕು ಮತ್ತು ಜೊತೆಗಾರನನ್ನು ಕೂಡ ಉಳಿಸ್ಕೊಂಡು ಹೋಗಬೇಕು. ಅಲ್ಲಿ ಸ್ವಲ್ಪ ಎಡವಟ್ಟು ಆಯಿತು ಅಂತ ಹೇಳಿದರೆ ಅದು ಶಾಶ್ವತವಾಗಿ ದೂರ ಹೋಗುವಂಥದ್ದು ಯೋಗ ಬರುತ್ತೆ. ಹೀಗಿರುವಾಗ ಇಂಥ ಒಂದು ಕಾಲವನ್ನು ತಾವು ಬಹಳಷ್ಟು ಜೊತೆಗಾರರನ್ನು ಹೇಗೆ ಗುರುತಿಸಬೇಕು, ಅವರನ್ನು ಹೇಗೆ ಪ್ರೀತಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ಈ 13ನೇ ತಾರೀಕಿಗೆ ಶನೀಶ್ವರ ಅಸ್ತನಾಗಿದ್ದವನು ಉದಯನಾಗ್ತಾನೆ. ಇಂಥ ಒಂದು ಕಾಲಕ್ಕೆ 6ನೇ ಮನೆಯಲ್ಲಿ ಶನಿ ಇದ್ದಾನೆ, ಕುಜ ಇದ್ದಾನೆ. ಕುಜನ ಕಾರಕತ್ವದ ಮನೆಯಾಗಿ ಶನಿ ಜೊತೆಯಲ್ಲಿರೋದ್ರಿಂದ ಏನಾಗುತ್ತೆ, ಈ ಸೋದರ ಮಾವ ಅಂತ ಹೇಳ್ತೀವಿ, ತಾಯಿಯ ತಮ್ಮ ಅಂಥವ್ರು ಕೂಡ ಸ್ವಲ್ಪ ಶತ್ರುಗಳಾಗ್ತಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಅವ್ರದ್ದು ಒಂದು ಪಾತ್ರ ಇರುತ್ತೆ, ಮಾವಂದಿರ ಪಾತ್ರ ಅನ್ನುವಂಥದ್ದು ಎಲ್ಲರ ಜೀವನದಲ್ಲಿ ಇರುತ್ತೆ. ಕೆಲವೊಬ್ಬರಿಗೆ ಅದರ ಒಳ್ಳೆಯ ಅನುಭವನೂ ಆಗಿರುತ್ತೆ, ಕೆಲವೊಬ್ಬರಿಗೆ ದುಷ್ಟ ಅನುಭವನೂ ಆಗಿರುತ್ತೆ. ಹಾಗಿರುವಾಗ ಈ ಮಾವಂದಿರ ನಿಮ್ಮನ್ನು ಸ್ವಲ್ಪ ದುರುಪಯೋಗ ಮಾಡ್ಕೋಬಹುದು. ಹಾಗೆ ತಾಯಿಯ ಸಂಬಂಧಿಕರು ನಿಮ್ಮನ್ನು ತೊಂದರೆ ಕೊಡಬಹುದು ಅನ್ನೋಂಥದ್ದು ಕೂಡ ಇದರಲ್ಲಿ ಸೂಚನೆ ಕೊಡ್ತಾ ಇದೆ ತುಲಾರಾಶಿಯವರು. ಆದಷ್ಟು ಅವ್ರ ಜೊತೆಯಲ್ಲಿ ಅತಿಯಾದ ಪ್ರೀತಿಯನ್ನಕ್ಕಿಂತಲೂ ಸಮಾನಾಂತರ ಪ್ರೀತಿಯನ್ನು ತೋರಿಸಿ, ಅವ್ರ ಜೊತೆ ದ್ವೇಷನೂ ಬೇಡ, ಪ್ರೀತಿಯೂ ಬೇಡ ಸ್ವಲ್ಪ ಕಾಲದವರೆಗೂ. ಅದಾದ ನಂತರ ಮತ್ತೆ ಪರಿವರ್ತನೆಯೇ ಜಗದ ನಿಯಮ. ಅವರಲ್ಲೂ ಪರಿವರ್ತನೆ ಆಗುತ್ತೆ, ನಿಮ್ಮಲ್ಲೂ ಪರಿವರ್ತನೆ ಆಗುತ್ತೆ. ಹಾಗಾಗಿ ನಿಮ್ಮ ದ್ವೇಷವನ್ನು ಕಂಟಿನ್ಯೂ ಆಗದೇ ವಿಶೇಷವಾದಂಥ ನಿಮ್ಮ ಪ್ರೀತಿಯನ್ನು ಮತ್ತೆ ಬೆಳೆಸ್ಕೊಂಡು ಹೋಗ್ತೀರ. ಆದರೆ ನಿಮಗೆ ಪ್ರೀತಿ ಪ್ರೇಮ ಅನ್ನುವಂಥದ್ದು ಯಾರಾದರೂ ಮಾಡ್ತಾ ಇದ್ದರೆ ಈ ತಿಂಗಳಲ್ಲಿ ಸ್ವಲ್ಪ ವಾದ ವಿವಾದ ಆಗಿ ನಿಮ್ಮ ಪ್ರೀತಿಯಿಂದ ವಂಚಿತರಾಗ್ತೀರಿ ಅಂತ ಹೇಳ್ಬೋದು. ಅಥವಾ ನಿಮ್ಮ ಪ್ರಿಯತಮ ಅಥವಾ ನಿಮ್ಮ ಪತಿ ಅಥವಾ ಪತ್ನಿ ಪರಸ್ಪರ ಇನ್ನೊಬ್ಬರ ಜೊತೆಯಲ್ಲಿ ಕೂಡ ಅವರ ಒಂದು ಸಹಜವಾದ ಮಾತುಕತೆ ಕೂಡ ಅದು ಬೇರೆ ಅನುಮಾನಕ್ಕೆ ಕಾರಣರಾಗಿ ನಿಮ್ಮ ಪ್ರೀತಿಯಿಂದ ನೀವು ವಂಚಿತರಾಗುವಂಥ ಯೋಗ ಬರುತ್ತೆ. ಹೀಗಿರುವಾಗ ತಾವು ಆದಷ್ಟು ನಿಮ್ಮ ಪ್ರೀತಿಯನ್ನು ಉಳಿಸ್ಕೋಬೇಕು ಅನ್ನೋದಾದರೆ ಅವ್ರ ಜೊತೆಯಲ್ಲಿ ಸಲಿಗೆ ಮತ್ತು ಪ್ರೀತಿ ಜೊತೆ ಇರಿ. ಆದರೆ ಸಣ್ಣ ವಿವಾದವನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಬೇಡ ಅಂತ ಹೇಳ್ತೀನಿ ತುಲಾರಾಶಿಯವರಿಗೆ. ಇದೇ ತುಲಾರಾಶಿಯವರಿಗೆ ಈ ದ್ವಿತೀಯಾಧಿಪತಿ ಬಂದು ಷಷ್ಠದಲ್ಲಿರೋದ್ರಿಂದ, ದ್ವಿತೀಯಾಧಿಪತಿ ಯಾರು? ಕುಜ. ಆ ಕುಜ ದ್ವಿತೀಯಾಧಿಪತಿ ಮತ್ತು ವ್ಯಯಾಧಿಪತಿ ಇಬ್ಬರೂ ಕೂಡ ಒಟ್ಟಿಗೆ ಇರ್ತಾರೆ, ಅದು 6ನೇ ಮನೆಯಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಬಂದಾಗ ರಾಹು ಏನು ಮಾಡ್ತಾನೆ, ಪಂಚಮಕ್ಕೆ ಇದು ಅಂದರೆ 5ನೇ ಮನೆಯಲ್ಲಿ ರಾಹು ಬರ್ತಾನೆ. ಈ ರಾಹು 5ನೇ ಮನೆಯಲ್ಲಿ ಬಂದಾಗ ಸಂತಾನದ ವ್ಯಥೆ ಅಂತ ಹೇಳ್ತೀವಿ. ಸಂತಾನ ಆಗಿಲ್ಲ ಅಂತ ಕೆಲವು ಜನ ಚಿಂತೆ ಮಾಡ್ಬೋದು, ಸಂತಾನ ಆಗಿದ್ದರೂ ಚಿಂತೆ ಮಾಡ್ಬೋದು, ಅಥವಾ ಸಂತಾನ ಆದಮೇಲೆ ಅವರ ಆರೋಗ್ಯ ಅಥವಾ ಶೈಕ್ಷಣಿಕ ಜೀವನ, ಅವ್ರ ಬದುಕಿನಲ್ಲಿ ಹೇಗಿರ್ತಾರೆ ಏನೋ ಅಂತ ಸುಮ್ಮನೆ ಆತಂಕ ಮಾಡಿಕೊಳ್ಳುವಂಥದ್ದು. ಯಾರ ಬಗ್ಗೆಯೂ ಯೋಚನೆ ಮಾಡುವಂಥ ಯೋಗ ಇಲ್ಲ. ಅವರವ್ರ ಭಾಗ್ಯ, ಅವರವ್ರ ಕರ್ಮವನ್ನು ಅವ್ರ ಜೊತೆಲಿ ತೊಗೊಂಡ್ಬಂದಿರ್ತಾರೆ. ನಾವು ಆ ಮಕ್ಕಳನ್ನು ಬೆಳೆಸಬೇಕು, ಅವರನ್ನು ಉದ್ಧಾರ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇರಬಹುದಷ್ಟೇ. ಆದರೆ ಅವ್ರು ಹೇಗೆ ಬೆಳಿಬೇಕು ಅನ್ನೋಂಥದ್ದಕ್ಕೆ ಅವ್ರ ಕರ್ಮವೇ ಅವ್ರಿಗೆ ಸಹಾಯತ ಮಾಡ್ತಾ ಇರುತ್ತೆ. ಹಾಗಿರುವಾಗ ಹೆಚ್ಚಿನ ರೀತಿಯಲ್ಲಿ ತಾವು ಅಲ್ಲಿ ನಿಮ್ಮ ಎನರ್ಜಿಯನ್ನು ಹಾಳು ಮಾಡಿಕೊಂಡು ಪ್ರಯತ್ನ ಮಾಡೋಕ್ಕಿಂತಲೂ ನಿಮ್ಮ ಕಾಳಜಿಯನ್ನು ಮಾತ್ರ ತೋರಿಸಿ ಮಕ್ಕಳ ಎಜುಕೇಷನ್ ಕಡೆ ಗಮನ ಕೊಡಿ. ಈಗ
ಗಿಡವಾಗಿ ಬಗ್ಗಬೇಕು ಅಂತ ಉದ್ದೇಶ ಏನಿದೆ ಅದು ಮರವಾಗಿ ಬಗ್ಗೋದಿಲ್ಲ. ಹಾಗಾಗಿ ಗಿಡವಾಗಿದ್ದು ಹಾಗೆಯೇ ನಿಮ್ಮ ಸಂಸ್ಕೃತಿ ಸಂಸ್ಕಾರ ಜೊತೆಗೆ ಅವರಿಗೆ ಪ್ರೀತಿಯನ್ನು ಕೂಡ ತೋರಿಸ್ತಾ ಹೋಗಿ. ಆದರೆ ಅವರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅವರ ಮೇಲೆ ಹೊರಿಸುವಂಥ ಪ್ರಯತ್ನ ಮಾಡುವಂಥದ್ದು ಬೇಡ. ಅವರಿಗೆ ಹೇಗೆ ಕಲಿಬೇಕು, ಹೇಗೆ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ನೈಜ ಸ್ಥಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಹೋಗಿ. ನಿಮ್ಮ ಮಕ್ಕಳಿಂದ ಆಗತಕ್ಕಂಥ ಕೆಲವು ತೊಂದರೆಗಳನ್ನು ನೀವು ಅನುಭವಿಸೋದು ಕಡಿಮೆ ಆಗುತ್ತೆ. ಇಲ್ಲ ಅವ್ರ ಮೇಲೆ ತಾವು ಡಿಫೆಂಡ್ ಆಗಿಬಿಟ್ರಿ ಅಥವಾ ಅವರಿಂದ ನಾನು ಎಲ್ಲ ಅನುಭವಿಸ್ಬೇಕು, ಅವರೇ ನಮ್ಮ ಕನಸು, ಅವರೇ ನಮ್ಮ ಜೀವನ ಅನ್ನುವಂಥದ್ದು ಅತಿಯಾದ ಓವರ್ ಕಾನ್ಫಿಡೆನ್ಸು ಅಥವಾ ಅವ್ರ ಮೇಲೆ ನೀವು ನಂಬಿಕೆ ಇಡೋದ್ರಿಂದ ಏನಾಗುತ್ತೆ, ಅವರಲ್ಲಿ ಸ್ವಲ್ಪ ಬದಲಾವಣೆ ಆಗಿ ನಿಮ್ಮ ಮನಸ್ಸನ್ನು ಹೊಡೆದುಹಾಕುವಂಥ ಪ್ರಯತ್ನ ಆಗ್ಬೋದು ಅಥವಾ ಮುರಿದು ಬೀಳಬಹುದು. ಆದರೆ ಯಾರು ಮಕ್ಕಳಿಂದ ದೂರ ಆಗಬೇಕು ಅಂತ ಯಾರೂ ಬಯಸೋದಿಲ್ಲ. ಮಕ್ಕಳನ್ನು ಹೆಚ್ಚಿಗೆ ಬೆಳೆಸಬೇಕು, ಅವರ ಭವಿಷ್ಯವನ್ನು ನಿರೂಪಿಸಬೇಕು ಅನ್ನುವಂಥ ಯೋಗ ಇರುತ್ತೋ ಅಂಥವ್ರಿಗೆ ಕೆಲವೊಂದು ಸಾರಿ ಮಕ್ಕಳಿಂದಲೇ ಆಘಾತ ಉಂಟಾಗಿಬಿಡುತ್ತೆ. ಯಾಕೆಂದರೆ ಅಂದ್ಕೊಂಡಾಗಿ ಹೋಗೋದಿಲ್ಲ ಮಕ್ಕಳು. ಇಂಥ ಒಂದು ಸ್ಥಿತಿ ಈ ಸಮಯದಲ್ಲಿ ತುಲಾ ರಾಶಿಯವರು ಸ್ವಲ್ಪ ಇದೆ. ಈ ಮಾಸದಲ್ಲಿ 19 ತಾರೀಕುವರೆಗೂ ಸ್ವಲ್ಪ ಮಕ್ಕಳಿಂದ ಮನೋವ್ಯಾಧಿ ಅಂತಕ್ಕಂಥದ್ದು ಇರುತ್ತೆ. ಅದರ ನಂತರ ಕೂಡ ಇರುತ್ತೆ ಅಂತ ಹೇಳ್ತೀವಿ. ಆದರೂ ನಿಮಗೆ ಈ ಶುಕ್ರ ಅಂತಕ್ಕಂಥದ್ದು ಪರಿವರ್ತನೆ ಆದ ಮೇಲೆ ಸ್ವಲ್ಪ ಬದಲಾವಣೆಯನ್ನು ಕಾಣ್ತೀರಿ. ಆ ಬದಲಾವಣೆ ಕಾಣ್ತೀರಿ. ಆಕಸ್ಮಿಕ ಧನಲಾಭ ಬರುತ್ತೆ, ಸ್ತ್ರೀಯಿಂದ ಧನಲಾಭ ಬರುತ್ತೆ, ತಾಯಿಯಿಂದ ಧನಲಾಭ ಬರುತ್ತೆ, ಇತ್ಯಾದಿಗಳು ಆಗುತ್ತೆ. ಆದರೂ ಕೂಡ ತಾವು ಸಂತಾನದಿಂದ ನೋವನ್ನು ಪಡೆಯುವಂಥ ಯೋಗ ಇದೆ. ಅದಕ್ಕಾಗಿ ಸೋದರ ಮಾವಂದಿರು, ತಾಯಿಯ ತಮ್ಮನಿಂದ ಕೂಡ ನೋವನ್ನು ಪಡೆಯುವಂಥ ಯೋಗ ಇರುತ್ತೆ. ಹಾಗಾಗಿ ತಾವು ಜಾಗೃತರಾಗಿರಿ ಅಂತ ಹೇಳ್ತಾ, ತುಲಾರಾಶಿಯವರು ಈ ಮಾಸದಲ್ಲಿ ಮಾಡುವಂಥದ್ದು ಇಷ್ಟೇ. ನಿಮಗೆ ಈ ಶುಕ್ರನಿಗೆ ಸಂಬಂಧಪಟ್ಟಂಥ ಶಾಂತಿಯನ್ನು ತಾವು ಮಾಡ್ಕೊಳ್ಳಿ. ಅಥವಾ ಶುಕ್ರನಿಗೆ ಈ ಅವರೆಕಾಳು ಅಂತಕ್ಕಂಥದ್ದು ಬರುತ್ತೆ. ಈ ಅವರೆಕಾಳನ್ನು ತೆಗೆದುಕೊಂಡು ಹೋಗಿ ಸ್ವಲ್ಪ ವಿಶೇಷವಾದಂಥ ಶುಕ್ರದೇವರ ಅಂದರೆ ದೇವಿಯ ಕ್ಷೇತ್ರದಲ್ಲಿ ಹೋಗಿ ಅದನ್ನು ದಾನ ಮಾಡಿ ಬರೋದ್ರಿಂದ ಕೂಡ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಮಾನಸಿಕವಾಗಿ ನೋವನ್ನು ಪಡಿಬೇಡಿ. ಆದಷ್ಟು ಸಂತಾನದ ಕಡೆ ಗಮನ ಕೊಡಿ. ಅವ್ರ ಮೇಲೆ ತಾವು ಡಿಪೆಂಡ್ ಆಗಬೇಡಿ. ನಿಮ್ಮ ಮೇಲೆ ಅವ್ರು ಡಿಪೆಂಡ್ ಆಗೋದು ಬೇಡ. ನಿಮ್ಮ ಕರ್ಮಕ್ಕೆ ನೀವೇ ಇರ್ತೀರಾ. ಆದರೆ ಪ್ರಯತ್ನ ನಮ್ಮದು, ಫಲ ಭಗವಂತಂದು. ಆ ಫಲ ಭಗವಂತ ಕೊಡಬೇಕು ಅನ್ನೋದಾದರೆ ನಿಮ್ಮ ನೀತಿ ಮತ್ತು ಅನೀತಿಯಿಂದ ದೂರಿದ್ದು ಸುನೀತಿಯಿಂದ ನಿಮ್ಮ ಮಕ್ಕಳನ್ನು ಬೆಳೆಸಿದರೆ ಖಂಡಿತ ನಿಮ್ಮ ಮಕ್ಕಳು ನಿಮ್ಮ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಹೇಳ್ತಾ ಇವತ್ತಿನ ಭವಿಷ್ಯ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.